ಮಂತ್ರ ಅದನ್ನೇ ಹೇಳ್ತೀನಿ ಅಂದರೆ ಬೇರೆದು ಹೇಳ್ತಿರ್ಬೇಕು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶಿವೋಹಂ ಭವತಿ ಶಾಂತೋಹಂ. ಓಂ ನಮಃ ಶಿವಾಯ. ಈಗ ನನಗೆ ಇದೊಂದು ಹೇಳಬೇಕಂತ ನಾನು ವಿಭೂತಿಯಿಂದ ಹೊರಗೆ ಬರಲ್ಲ ದಿನ. ಅದಕ್ಕೆ ಒಬ್ಬರು ಕೇಳಿದರು, ಏನು ಕರ್ಪೂರವ್ರೆ ನೀವು ವಿಭೂತಿ ಯಾಕೆ ಹಚ್ಕೊಂಡ್ಬರ್ತೀರಿ ಅಂತ ಕೇಳಿದ್ರು. ಹ್ಞೂ ರೀ, ವಿಭೂತಿ ಕುಂಕುಮ ಮತ್ತು ಇಲ್ಲಿ ಕೈಯಾಗ ಕಂಕಣ ಇವೆಲ್ಲ ಬೇಕು ಅಂತ. ಯಾಕೆ ನೀವು ಹಚ್ತಾರೆ ಅಂತ ನಿಮಗೆ ಗೊತ್ತಾ ಅಂತ ಕೇಳಿದ್ರು. ಗೊತ್ತಿಲ್ಲ ಅಂದರು. ಅವಾಗ ಹೇಳಿದವ್ರಿಗೆ, ನೋಡಿ ಸ್ವಾಮಿ, ಈ ಮುನ್ಸಿಪಾಲ್ಟಿಯವರು ಬೀದಿ ನಾಯಿಗಳಿಗೆ ವಿಷ ಹಾಕ್ಬಾರ್ದು. ಎಂಥ ನಾಯಿಗೆ ಹಾಕ್ತಾರೆ? ಯಾವ ನಾಯಿ ಕೊಳ್ಳಲ್ಲಿ ಬೆಲ್ಟ್ ಇರಲ್ವೋ ಅದಕ್ಕೆ ಬೀದಿ ನಾಯಿ ಅಂತ ಡಿಸೈಡ್ ಮಾಡ್ತಾರೆ, ಅವರು ನಿರ್ಣಯ ಮಾಡಿ ಅದಕ್ಕೆ ಹಾಕ್ತಾರೆ. ಹಾಗೆ ಕೊಳ್ಳಲ್ಲಿ ಬೆಲ್ಟ್ ಇದ್ರೆ ಅದು ಸಾಕಿದ ನಾಯಿ ಅಂತ ಅರ್ಥ. ಅದಕ್ಕೆ ಯಾವ ನಾಯಿಯ ಕೊಳ್ಳಲ್ಲಿ ಬೆಲ್ಟ್ ಇಲ್ವೋ ಅದಕ್ಕೆ ವಿಷ ಹಾಕಿಕೊಳ್ತಾರೆ. ಅದಕ್ಕೆ ನಾ ಹೇಳಿದೆ, ನಾನು ಒಂದು ದೇವರು ಸಾಕಿದ ನಾಯಿ. ಹೀಗಾಗಿ ನನ್ನ ಕೊಳ್ಳಾಗ ಇದು ದೇವ್ರದ್ದು ಕೊಟ್ಟ ವಿಭೂತಿ ಕುಂಕುಮ ಕಂಕಣ ಇದು ದೇವ್ರ ಬೆಳ್ತು. ಹೀಗಾಗಿ ನನಗೆ ಯಾರ ನನಗೆ ನ್ಯಾಚುರಲ್ ಆಗಿ ಸಾವು ಬರಬೇಕೆ ಹೊತ್ತು ನಡುವು ಸಾವು ಬರಲ್ಲ, ಅಪಮೃತ್ಯು ಬರಲ್ಲ. ಏನಂತೀರಿ ಅಂದವ್ರಿಗೆ. ಅದಕ್ಕೆ ಅವರೊಂದು ನಾಳಿಂದ ನಾನು ವಿಭೂತಿ ಹಚ್ಕೊಂಡು ಬರ್ತೀನಿ ಅಂದ್ರೆ ಇದು ವಿಭೂತಿಯ ಮಹಿಮೆ.